ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಒಂದು ವೀಕೆಂಡ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ವೀಕೆಂಡು ನಾವು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಒಂದು ಸಿರಿಧಾನ್ಯ ಮೇಳ ಮತ್ತು ಫಲಪುಷ್ಪ ಪ್ರದರ್ಶನ ಒಂದು ಆರ್ಗನೈಸ್ ಮಾಡಿದರು. ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ಈ ಒಂದು ಮೇಳನ ಆರ್ಗನೈಸ್ ಮಾಡ್ತಾರೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು. ಸೊ ಈ ವರ್ಷ ಸಹ ಆರ್ಗನೈಸ್ ಮಾಡಿದರು. ಸೊ ನಾವು ಇವತ್ತು ವೀಕೆಂಡ್ ಆಗಿರೋದ್ರಿಂದ ಅಲ್ಲಿ ಹೋಗಿ ಬರೋಣ ಅಂತ ಇವಾಗೆಲ್ಲ ರೆಡಿ ಆಗ್ತಾ ಇದ್ದೀವಿ. ಸೊ ನಮ್ಮ ಒಂದು ಬ್ಯುಸಿ ಲೈಫ್ ಸ್ಟೈಲಲ್ಲಿ ಈ ಒಂದು ಮೇಳ ಇಂಥದ್ದೆಲ್ಲ ಹೋಗಿ ಬರೋದ್ರಿಂದ ಒಂಥರ ರಿಫ್ರೆಶಿಂಗ್ ಆಗಿರುತ್ತೆ. ಮತ್ತು ಈ ಥರ ರಿಫ್ರೆಶಿಂಗ್ ಡೇ ಸಹ ತುಂಬಾ ಮ್ಯಾಂಡೇಟ್ರಿ ಅನಿಸುತ್ತೆ ಈ ನಡುವೆ. ಏಕೆಂದರೆ ಪ್ರತಿದಿನ ಆಫೀಸ್ ಕೆಲಸ, ಈ ಪ್ರೆಷರ್ ಆ ಪ್ರೆಷರ್ ಅಂತಲೇ ಇರುತ್ತೆ. ಸೊ ಅದು ಬಿಟ್ಟು ಔಟ್ಸೈಡ್ ಹೋಗಿ ಸ್ವಲ್ಪ ನೇಚರ್ ಮಧ್ಯ ಮತ್ತು ಈ ಥರ ಮೇಳ ಎಲ್ಲ ಹೋಗೋದ್ರಿಂದ ಸ್ವಲ್ಪ ನಾಲೆಡ್ಜ್ ಕೂಡ ಇನ್ಕ್ರೀಸ್ ಆಗುತ್ತೆ, ಮೈಂಡ್ ಕೂಡ ರಿಫ್ರೆಶಿಂಗ್ ಆಗಿರುತ್ತೆ. ಸೊ ಮಕ್ಕಳು ಕೂಡ ಹೊಸ ವಿಷಯ ಕಲ್ತಂಗಾಗುತ್ತೆ. ಅಂದರೆ ಆ ಮೇಳದಲ್ಲಿ ಎಷ್ಟೊಂದು ಲೈಕ್ ಎಜುಕೇಷನ್ ರಿಲೇಟೆಡ್ ಸಹ ಹಾಕಿರ್ತಾರೆ ಸ್ಟಾಲ್ಸು. ಸೊ ಅದನ್ನು ತೋರಿಸಿ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಪ್ರತಿ ವರ್ಷ ನಾನು ಮಿಸ್ ಮಾಡ್ದಿರ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಈ ವರ್ಷ ನೋಡೋಣ ಯಾವ ರೀತಿ ಇದೆ ಬನ್ನಿ. ಸೊ ಇನ್ನೇನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಹತ್ರ ಬಂದಿದ್ದೀವಿ. ಸೊ ಇದರಲ್ಲಿ ಯೂಶ್ವಲಿ ಪ್ಲ್ಯಾಂಟ್ಸು ಮತ್ತು ಅನಿಮಲ್ಸು ಇಂಥದ್ದು ರಿಲೇಟೆಡ್ ಜಾಸ್ತಿ ಸ್ಟಾಲ್ಸ್ ಇರುತ್ತೆ. ಅಂದರೆ ಎವ್ರಿ ಡಿಪಾರ್ಟ್ಮೆಂಟ್, ಅಂದರೆ ಎಷ್ಟೊಂದು ಡಿಪಾರ್ಟ್ಮೆಂಟ್ಸ್ ಇರುತ್ತಲ್ಲ, ಸಿರಿಕಲ್ಚರ್ ಡಿಪಾರ್ಟ್ಮೆಂಟು, ಫಿಶರಿ ಡಿಪಾರ್ಟ್ಮೆಂಟು, ಈ ಥರ ಎಲ್ಲರೂ ಸೇರಿ ಮಾಡುವಂಥ ಒಂದು ಪ್ರೋಗ್ರಾಮ್ ಇದು. ಸೊ ಇವತ್ತು ಒಂದು ಹೈಲೈಟ್ ಏನಂದರೆ ಸ್ಯಾಂಡ್ ಆರ್ಟಲ್ಲಿ ಮನಮೋಹನ್ ಸಿಂಗ್ನ ಮಾಡಿದರು. ಸೊ ನೀವು ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಆರ್ಟ್ ಅಂತೂ ಒಂಥರ ಮನಮೋಹನ್ ಸಿಂಗ್ನ ನೋಡ್ದಂಗೆ ಆಗ್ತಾಯಿತ್ತು. ಸೊ ಇದೊಂದು ಹೈಲೈಟ್ ಅಂತಲೇ ಹೇಳ್ಬೋದು, ಫಸ್ಟ್ ಹೈಲೈಟ್ ಈ ಒಂದು ಮೇಳದಲ್ಲಿ. ಎಂಟ್ರೆನ್ಸ್ ಹೋಗೋಷ್ಟರಲ್ಲೇ ಮನಮೋಹನ್ ಸಿಂಗ್ದು ಈ ಆರ್ಟ್, ಸ್ಯಾಂಡ್ ಆರ್ಟ್ ಮಾಡಿದರು. ಸೊ ಅದಾದಮೇಲೆ ಸ್ವಲ್ಪ ಮುಂದಕ್ಕೆ ಬರೋಷ್ಟರಲ್ಲಿ ಈ ಥರ ಮಕ್ಕಳಿಗೆಲ್ಲ ಮ್ಯೂಸಿಕ್ ಹಾಕಿದರು. ಅದು ಒಂಥರ ಮಕ್ಕಳು ಎಂಜಾಯ್ ಮಾಡಲಿ ಬಂದವರೆಲ್ಲ ಸಾರ್ವಜನಿಕರು ಅಂತ. ಸೊ ಮತ್ತು ಇವತ್ತಂತೂ ಫುಲ್ಲು ಒಂಥರ ಗ್ರೀನರಿಯಿಂದನೇ ತುಂಬಿತ್ತು, ಹಚ್ಚ ಹಸಿರಾಗಿತ್ತು ಫುಲ್ಲು ಸರೌಂಡಿಂಗ್ಸು. ಕಣ್ಣಿಗೆ ಒಂಥರ ಇಂಪಾಗಿತ್ತು ಅಂತಲೇ ಹೇಳ್ಬೋದು. ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು ಆ್ಯಕ್ಚುಲಿ. ಸೊ ಗ್ರೀನರಿ ಇದೆ ಅಂದ್ರೇ ಅದೊಂಥರ ತುಂಬಾ ಇಂಪಾಗಿರುತ್ತಲ್ವ ನೋಡೋಕ್ಕೆ, ಮತ್ತು ವಾತಾವರಣನೇ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನೆಕ್ಸ್ಟ್ ಹೈಲೈಟ್ ಈ ಮೇಳದಲ್ಲಿ ಒಂದು ಕ್ಯಾಪ್ಸಿಕಮ್ಸ್ನ ಯೂಸ್ ಮಾಡಿಕೊಂಡು ಒಂದು ಪೀಕಾಕ್ ಮಾಡಿದರು, ನವಿಲು. ಸೊ ತುಂಬಾ ಚೆನ್ನಾಗಿ ಮೂಡ್ ಬಂದಿತ್ತು. ನೀವು ನೋಡ್ತಾ ಇರ್ಬೋದು ಇವಾಗ ಯಾವ ಥರ ಕಾಣ್ತಾ ಇದೆ ಅಂತ. ಎಸ್ಪೆಷಲಿ ಫುಲ್ಲು ಸರೌಂಡಿಂಗ್ಸು ಪಾಟ್ಸ್ ಎಲ್ಲ ಇಟ್ಟು ಒಂಥರ ಗಾರ್ಡನ್ ಫೀಲ್ ಕೊಡೋಂಗೆ ಮಾಡಿ ಮಧ್ಯದಲ್ಲಿ ಈ ಒಂದು ಪೀಕಾಕ್ನ ಕೂಡಿಸಿದ್ರು. ಸೊ ನೋಡ್ತಾ ಇರ್ಬೋದು, ಝೂಮ್ ಲುಕ್ ನಿಮಗೆ ತೋರಿಸ್ತಾ ಇದ್ದೀನಿ. ರೆಡ್ ಕಲರು, ಗ್ರೀನ್ ಕಲರ್, ಯೆಲ್ಲೋ ಕಲರ್, 3 ಕಲರ್ ಕ್ಯಾಪ್ಸಿಕಮ್ಸ್ನ ಯೂಸ್ ಮಾಡಿರುವಂಥ ಒಂದು ಪೀಕಾಕ್ ಇದು. ಇದು ಸೆಕೆಂಡ್ ಹೈಲೈಟು ಮೇಳದಲ್ಲಿ. ಸೊ ಅದನ್ನು ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಸೊ ನಿಮ್ಮೆಲ್ಲರಿಗೂ ಒಂದು ವರ್ಚುವಲ್ ವಾಕ್ ಥರ ಇರುತ್ತೆ ಅಂತ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಏನೇನಿತ್ತು ಅಂತ. ಸೊ ನೀವು ನೋಡ್ದಂಗೆ ಅನಿಸುತ್ತಲ್ವ. ಸೊ ನೆಕ್ಸ್ಟು ಗಿಡಗಳು ಸಾಲಿಟ್ಟಿದ್ರು, ಅದ್ರ ಮೇಲೆ ಅಂತೂ ಫುಲ್ಲು ಫ್ಲವರ್ಸ್ ಇರೋದ್ರಿಂದ ಒಂಥರ ಆ ಸಾಲುಗಳು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತಾಯಿತ್ತು. ಸೊ ಇನ್ನೊಂದು ಹೈಲೈಟ್ ಏನಂದರೆ ಈ ಒಂದು ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಕಾರ್ವಿಂಗ್ ಮಾಡಿದರು. ಅಂದರೆ ರೀಸೆಂಟಾಗಿ ಹುತಾತ್ಮರಾಗಿರೋವಂಥ ಎಲ್ಲರದ್ದು ಕಾರ್ವಿಂಗ್ಸ್ ಇತ್ತು. ಸೊ ರತನ್ ಟಾಟಾ ಅವರಾಗಿರ್ಬೋದು, ಶಿವರಾಮ್ ಅವರಾಗಿರ್ಬೋದು, ಲೀಲಾವತಿ ಅವರಾಗಿರ್ಬೋದು, ಅಪರ್ಣಾ ಅವರಾಗಿರ್ಬೋದು. ಸೊ ಈ ಥರ ತುಂಬ ಜನದ್ದು ಅವ್ರಿಗೆ ಅರ್ಪಣೆಯಾಗಿ ಈ ಒಂದು ಬ್ಲಾಕ್ನ ಸ್ಟೋರ್ ಮಾಡಿದರು. ಅಂದರೆ ಯಾರು ರೀಸೆಂಟಾಗಿ ಹುತಾತ್ಮರಾಗಿದ್ದಾರೋ ಅವ್ರಿಗೋಸ್ಕರ ಇದು ಮೀಸಲು ಅನ್ನೋ ಥರ. ಇದು ಒಂದು ಹೈಲೈಟ್ ಅಂತಲೇ ಹೇಳ್ಬೋದು. ಸೊ ಇಷ್ಟೇ ಅಲ್ದಿರ ಇನ್ನೂ ತುಂಬಾ ವೆರೈಟೀಸ್ ಆಫ್ ಫ್ರೂಟ್ಸು, ವೆಜಿಟೇಬಲ್ಸ್ನ ಯೂಸ್ ಮಾಡಿಕೊಂಡು ಡಿಫ್ರೆಂಟಾಗಿ ಕಾರ್ವಿಂಗ್ಸ್ ಮಾಡಿದರು. ಸೊ ಅದರಲ್ಲೂ ಈ ಒಂದು ಲೈಕ್ ಫ್ರೀಡಮ್ ಫೈಟರ್ಸ್ದು ಅಂಥವ್ರದ್ದು ಸಹ ಆ್ಯಡ್ ಮಾಡಿದರು. ಮತ್ತು ಲೈಕ್ ಪ್ರತಿ ವರ್ಷ ಈ ಥರ ಒಂದು ಕಾರ್ವಿಂಗ್ಸ್ ಈ ಒಂದು ಮೇಳದಲ್ಲಿ ಹೈಲೈಟ್ ಆಗಿರುತ್ತೆ. ಮತ್ತು ಪ್ರತಿ ವರ್ಷವೂ ಡಿಫ್ರೆಂಟ್ ಥೀಮಲ್ಲಿ ಬರ್ತಾರೆ. ಸೊ ಈ ಸಲ ಹುತಾತ್ಮರದು ಮತ್ತು ಈ ಒಂದು ಫ್ರೀಡಮ್ ಫೈಟರ್ಸ್ ಥೀಮಲ್ಲಿ ಆ್ಯಡ್ ಮಾಡಿದರು. ಮತ್ತು ಅಲ್ಲಲ್ಲಿ ಡೆಕೋರೇಷನ್ ಆಗಿ ಈ ಒಂದು ಪೀಕಾಕ್ಸ್ ಆಗಲಿ ಮತ್ತು ಡೀರ್ಸ್ ಆಗಲಿ ಅದನ್ನು ಸಹ ಇಟ್ಟಿದ್ರು. ಇದೆಲ್ಲ ಕಾರ್ವಿಂಗ್ಸ್ ಅಂತೂ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಒಂದೇ ಫ್ರೂಟಲ್ಲಿ ಈ ಥರ ಒಂಥರ ಶಿಲೆಗಳ ಥರನೇ ಕೆತ್ತನೆ ಮಾಡಿರೋ ಥರನೇ ಕಾಣ್ತಾಯಿತ್ತು. ಸೊ ಮತ್ತು ಅಲ್ಲಲ್ಲಿ ಒಂದು ಅನಿಮಲ್ಸ್ನ ಮರ ಹತ್ತದಂಗೆ ಆ ಥರ ಎಲ್ಲ ಸಹ ಮಾಡಿದರು. ಮತ್ತು ಅವ್ರ ನಂಬರ್ ಸಹ ಶೇರ್ ಮಾಡಿದರು. ಸೊ ನಿಮ್ದು ಯಾವುದನ್ನ ಪ್ರೋಗ್ರಾಮ್ಸ್ ಎಲ್ಲ ಇದ್ದರೆ ಅವ್ರು ಅವೈಲಬಲ್ ಆಗಿ ಇದನ್ನು ಮಾಡಿಕೊಡ್ತಾರೆ ಅನ್ನೋ ಒಂದು ರೀಸನಿಂದ. ಸೊ ನೋಡ್ತಾ ಇರ್ಬೋದು ನೀವು, ಹಾಗಲಕಾಯಿ ಯೂಸ್ ಮಾಡಿಕೊಂಡು ಒಂದು ಡೈನೋಸರ್ನ ಮಾಡಿದ್ದಾರೆ. ಮತ್ತು ಕುಂಬಳಕಾಯಿ ಯೂಸ್ ಮಾಡಿಕೊಂಡು ಶಿವಲಿಂಗ, ತಬಲಾ ಮತ್ತು ವೀಣೆ ಮಾಡಿದ್ದಾರೆ. ಸೊ ಮತ್ತು ಗಣಪತಿ ಸಹ ಮಾಡಿದ್ದಾರೆ. ಇದೇ ರೀತಿ ಹದ್ದು ಕ್ಯಾಪ್ಸಿಕಮ್ಸ್ನ ಯೂಸ್ ಮಾಡಿದ್ದಾರೆ, ಬದನೆಕಾಯಿ ಯೂಸ್ ಮಾಡಿದ್ದಾರೆ. ಈ ಥರ ಎಲ್ಲ ವೆಜಿಟೇಬಲ್ಸ್ ಇಲ್ಲಿ ಪ್ರತಿಯೊಂದು ನೀವೇನೇನು ನೋಡ್ತಾಯಿದ್ದೀರೋ ಎಲ್ಲ ವೆಜಿಟೇಬಲ್ಸ್ನ ಯೂಸ್ ಮಾಡ್ಕೊಂಡು ಮಾಡಿರೋವಂಥ ಒಂದು ಮಾಡೆಲ್ಸು. ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಸೊ ಇವಾಗ ನಾನು ತೋರಿಸ್ತಾ ಇರೋ ಈ ಒಂದು ಕಾರ್ವಿಂಗ್ಸಲ್ಲಿ ನಿಮ್ಮ ಒಂದು ಫೇವ್ರೇಟ್ ಕಾರ್ವಿಂಗ್ ಯಾವುದು ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ.
ಸೊ ನನಗಂತೂ ಪ್ರತಿಯೊಂದು ಇಷ್ಟ ಆಯಿತು ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಮತ್ತು ಆ ಪೀಕಾಕ್ ಅಂತೂ ಸ್ವಲ್ಪ ಹೈಲೈಟಾಗಿ ಕಾಣ್ತಾ ಇತ್ತು, ಅದೊಂದು ನನಗೆ ತುಂಬಾ ಇಷ್ಟ ಆಯಿತು. ಸೊ ಇಷ್ಟೊತ್ತು ನೋಡಿರೋದು ನೀವೆಲ್ಲ ಕಾರ್ವಿಂಗ್ ಸೆಕ್ಷನ್ ಅಂದರೆ ಈ ಕಾರ್ವಿಂಗ್ ಸೆಕ್ಷನ್ ಯಾವುದು ಇತ್ತಲ್ವ ಅದ್ರ ಮಧ್ಯದಲ್ಲಿ ಒಂದು ಕೃಷ್ಣನ ಕೂಡಿಸಿದ್ರು ರಂಗೋಲಿ ಹಾಕಿ. ಫುಲ್ಲು ಒಂಥರ ಈ ಓಣಂ ಟೈಮಲ್ಲಿ ಯಾವ ರೀತಿ ಫ್ಲವರ್ಸ್ನ ಯೂಸ್ ಮಾಡ್ಕೊಂಡು ರಂಗೋಲಿ ಬಿಡಿಸಿರ್ತಾರಲ್ವ ಅದೇ ಥರ ಬಿಡಿಸಿದ್ರು. ನೋಡ್ತಾ ರೀ ಎಷ್ಟು ಕಲರ್ಫುಲ್ ಆಗಿದೆ. ಮತ್ತು ಆ ಕಲರ್ ಕಾಂಬಿನೇಷನ್ ಕೂಡ ಸಖತ್ ಹೈಲೈಟ್ ಆಗಿ ಕಾಣ್ತಾ ಇತ್ತು. ಎಲ್ಲರಿಗೂ ಇದೊಂಥರ ಫೋಟೋ ಸ್ಪಾಟ್ ಆಗಿ ಕನ್ವರ್ಟ್ ಆಗಿತ್ತು. ಅಂದರೆ ಎಲ್ಲರೂ ಇದ್ರ ಮುಂದೆ ನಿಂತ್ಕೊಂಡು ಫೋಟೋಸ್ ತಗೊಳ್ತಾ ಇದ್ರು. ಸೊ ಇನ್ನು ಸ್ವಲ್ಪ ಮುಂದೆ ಹೋಗೋಷ್ಟರಲ್ಲಿ ಈ ಸ್ವದೇಶಿ ಮತ್ತು ವಿದೇಶಿ ತರಕಾರಿಗಳು, ಹಣ್ಣುಗಳು ಇದನ್ನೆಲ್ಲ ಮಕ್ಕಳಿಗೆ ಪರಿಚಯ ಮಾಡೋದಕ್ಕೋಸ್ಕರ ಒಂದು ಡಿಸ್ಪ್ಲೇ ಥರ ಇಟ್ಟಿದ್ರು. ಪ್ರತಿಯೊಂದು ವಸ್ತುವಿನ ಮುಂದೆ ಅದರದ್ದು ಏನು ಅಂತ ಒಂದು ಹೆಸರು ಹಾಕಿ, ಮತ್ತು ಅದು ಯಾವ ತಳಿ ಮತ್ತು ಎಲ್ಲಿಂದ ಬಂದಿರೋದು ಮತ್ತು ಅದರದ್ದು ಸೈಂಟಿಫಿಕ್ ನೇಮ್ ಏನು, ಈ ಥರ ಪ್ರತಿಯೊಂದು ಇನ್ಫಾರ್ಮೇಷನ್ನು ಕೊಟ್ಟಿದ್ರು. ಮತ್ತು ಅಣಬೆ ಬೇಸಾಯ ಅಂದರೆ ಮಶ್ರೂಮ್ಸ್ನೆಲ್ಲ ಯಾವ ರೀತಿ ಕಲ್ಟಿವೇಟ್ ಮಾಡುತ್ತಾರೆ, ಮತ್ತು ಜೇನು ಸಾಕಾಣಿಕೆ ಇದ್ರ ಬಗ್ಗೆ ಕೂಡ ಕಂಪ್ಲೀಟ್ ಡೀಟೇಲ್ಸು ಅಲ್ಲಿ ಕೊಟ್ಟಿದ್ರು. ಸೊ ಇದಿಷ್ಟೇ ಹೇಳ್ದಿರಾ ಮತ್ತು ಸೋಲಾರ್ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ರೈತರಿಗೆ ಒಂದು ಮಾಡೆಲ್ನ ಪ್ರಿಪೇರ್ ಮಾಡಿದರು ಒಂದು ಕಂಪ್ನಿಯವರು. ಅದು ಕೂಡ ಡಿಸ್ಪ್ಲೇ ಇತ್ತು. ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಎಲ್ಲ ಕೊಡ್ತಾಯಿದ್ರು, ಎಷ್ಟು ದುಡ್ಡಾಗುತ್ತೆ, ಏನೇನು ಯೂಸು ಅಂತ ಎಲ್ಲ. ಸೊ ನೆಕ್ಸ್ಟು ಇವಾಗ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಅವರವರ ಒಂದು ಸ್ಟಾಲ್ಸ್ ಹತ್ರ ಬಂದಿದ್ದೀವಿ. ಇವಾಗ ಫಸ್ಟ್ ಬಂದಿದ್ದು ರೇಷ್ಮೆ ಇಲಾಖೆಯವರು. ಸೊ ರೇಷ್ಮೆ ಇಲಾಖೆ ಬರೋಷ್ಟರಲ್ಲೇ ಅದು ಈಚ್ ಸ್ಟೇಜ್ ಅದು ರೇಷ್ಮೆ ಉಳುದು ಎಲ್ಲ ಫುಲ್ ಎಕ್ಸ್ಪ್ಲೈನ್ ಮಾಡಿದರು. ಅಂದರೆ ಅದು ಮೊಟ್ಟೆಯಿಂದ ಹಿಡಿದು ಯಾವ ರೀತಿ ಹುಳು ಆಗುತ್ತೆ ಮತ್ತು ಪ್ರತಿ ಹಂತದಲ್ಲೂ ಹೆಂಗೆ ಬೆಳವಣಿಗೆ ಆಗುತ್ತೆ. ಸೊ ಲೈಕ್ ನಾವು ಚಿಕ್ಕವರಿರುವಾಗ ನಮ್ಮ ಊರಿಗೆಲ್ಲ ಅಂದರೆ ನಮ್ಮಪ್ಪ ಅವ್ರ ಹಳ್ಳಿಗೆಲ್ಲ ಹೋದಾಗ ಇದನ್ನೆಲ್ಲ ನೋಡಿದ್ವಿ. ಬಟ್ ಈಗಿನ ಕಾಲದ ಮಕ್ಕಳಿಗೆ ಇದ್ರದ್ದು ಐಡಿಯಾ ಇರಲ್ಲ, ಅದ್ರ ಪರಿಚಯ ಇರಲ್ಲ. ಸೊ ಅದನ್ನು ಒಂದು ಎಕ್ಸ್ಪ್ಲನೇಷನ್ ಆಗಿ ಇಲ್ಲಿ ಪ್ರತಿಯೊಂದು ಹಂತನೂ ಅಂದರೆ ಇದು ನೋಡಿ ರೇಷ್ಮೆ ಚಿಟ್ಟೆ ಮತ್ತು ಯಾವ ರೀತಿ ಜೋಡಣೆ ಆಗುತ್ತೆ ಮತ್ತು ಮೊಟ್ಟೆ ಯಾವ ರೀತಿ ಇಡುತ್ತೆ ಮತ್ತು ಮೊಟ್ಟೆನ ಹುಳುವಾಗಿ ಹೆಂಗೆ ಕನ್ವರ್ಟ್ ಆಗುತ್ತೆ, ಈಚ್ ಸ್ಟೇಜ್ ಹುಳು ಮತ್ತು ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸು ಈ ಒಂದು ಕೌಂಟರಲ್ಲಿತ್ತು. ಸೊ ತುಂಬಾ ಹೆಲ್ಪ್ ಆಯಿತು. ಯಾವ ರೀತಿ ಒಂದು ರೇಷ್ಮೆ ಸೀರೆ ಬರಬೇಕಂದ್ರೆ ಅದು ಪ್ರೋಸೆಸ್ ಹಿಂದೆ ಎಷ್ಟು ಕಷ್ಟ ಇದೆ ಒಂದು ರೇಷ್ಮೆ ಸಾಕಾಣಿಕೆ ಅವ್ರದ್ದು. ಮತ್ತು ಆ ಡಿಪಾರ್ಟ್ಮೆಂಟ್ ಅವರು ಸಹ ತುಂಬಾ ನೀಟಾಗಿ ಎಕ್ಸ್ಪ್ಲನೇಷನ್ ಇಟ್ಟಿದ್ರು. ಮತ್ತು ಅಲ್ಲಿ ಬಂದವರು ಸಹ ಮಕ್ಕಳಿಗೆ ಅವರ ತಾತಂದ್ರಾಗಲಿ ಅಜ್ಜಿಯಂದ್ರಾಗಲಿ ಸೊ ಮೊಮ್ಮಕ್ಕಳಿಗೆ ನೀಟಾಗಿ ಎಕ್ಸ್ಪ್ಲನೇಷನ್ ಮಾಡ್ತಾಯಿದ್ರು. ಅದು ಕೂಡ ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಆ ಗೂಡುಗಳು ಮತ್ತು ಆ ಗೂಡಿಂದ ಯಾವ ರೀತಿ ನೂಲನ್ನ ತೆಗಿತಾರೆ ಅನ್ನೋ ಒಂದು ಪ್ರೋಸೆಸ್ ಸಹ ಇಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದರು. ಸೊ ಇವಾಗ ನೀವೆಲ್ಲ ನೋಡ್ತಾ ಇರೋದು ಬಂದು ಈ ಒಂದು ಮೊಟ್ಟೆಯಿಂದ ಗೂಡಾಗಿರೋದು ಮತ್ತು ಗೂಡಿಂದ ನೂಲು ಪಕ್ಕ ಇಟ್ಟಿದ್ದಾರೆ ನೋಡಿ, ಅದನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಸ್ಯಾರಿ ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಹ ಇಲ್ಲಿ ನೀಟಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು. ಸೊ ನಮ್ಮ ಕೋಲಾರ ಜಿಲ್ಲೆ ಮತ್ತು ಬಂದು ಈ ರೇಷ್ಮೆಗೆ ಸಹ ತುಂಬಾ ಫೇಮಸ್ಸು. ಅಂದರೆ ಮಾವು, ರೇಷ್ಮೆ, ಹಾಲು ಇದು ಮತ್ತು ಚಿನ್ನ ಇಷ್ಟಕ್ಕೆ ತುಂಬ ಫೇಮಸ್ ಅಲ್ವಾ, ಅದರಲ್ಲಿ ಈ ರೇಷ್ಮೆ ಸಹ ಒಂದು. ಸೊ ಇದೊಂಥರ ನಮ್ಮ ರೇಷ್ಮೆ ನಮ್ಮ ಹೆಮ್ಮೆ ಅನ್ನೋ ಒಂದು ಬೋರ್ಡಲ್ಲೇ ಫುಲ್ಲು ಎಲ್ಲ ಎಕ್ಸ್ಪ್ಲನೇಷನ್ ಮಾಡಿದರು. ಅದು ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು. ಮತ್ತು ನಾವು ಕೋಲಾರದವರಾಗಿ ಇದನ್ನೆಲ್ಲ ಒಂಥರ ನೋಡೋದ್ರಿಂದ ಒಂಥರ ನಮ್ಮ ಊರು ಇಷ್ಟು ಒಂದು ವಸ್ತುಗಳಿಗೆ ಫೇಮಸ್ಸಾ ಅಂತ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ಇದು ಬಂದು ಆ ಗೂಡುಗಳನ್ನ ಹಾಕುವಂಥ ಒಂದು ಏನಂತಾರೆ ಚಂದ್ರಿಕೆ ಅಂತಾರಲ್ಲ ಅದು. ಅದರಲ್ಲಿ 2 ವೆರೈಟಿ ಇತ್ತು. ನಾನು ಫಸ್ಟ್ ಒಂದು ನೋಡಿದ್ದೆ ಮರದ್ದು. ಬಟ್ ಈ ಥರ ಪ್ಲಾಸ್ಟಿಕ್ಕಲ್ಲೂ ಮಾಡ್ತಾರೆ. ಇದು ರೀಸೆಂಟಾಗಿ ಯೂಸ್ ಮಾಡೋವಂಥ ಚಂದ್ರಿಕೆ ಅನಿಸುತ್ತೆ. ಬಟ್ ನಾನು ಯಾವತ್ತೂ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದು ನೋಡಿದ್ದು. ಸೊ ಈ ರೌಂಡಾಗಿ ಮರದಲ್ಲಿ ಏನಿದೆಯಲ್ಲ ಅದು ನಮ್ಮ ಲೈಕ್ ಹಳೆ ಕಾಲದಲ್ಲಿ ಅಜ್ಜಿ ತಾತ ಮನೆಗಳಲ್ಲೆಲ್ಲ ಮಾಡ್ತಾಯಿದ್ರು. ಸೊ ನೆಕ್ಸ್ಟು ಈ ಒಂದು ಬಿಸಿ ನೀರಲ್ಲಿ ಆ ಒಂದು ಈ ಗೂಡುಗಳನ್ನ ಹಾಕಿ ಅದರಿಂದ ನೂಲು ಯಾವ ರೀತಿ ತೆಗಿತಾರೆ ಅಂತಲೂ ಪ್ರೋಸೆಸ್ ಇಲ್ಲಿ ಹಾಕಿದ್ರು. ಸೊ ನೋಡಿ ಇಲ್ಲ ಮೆಷಿನ್ ಇದೆ, ಅದರೆಲ್ಲ ನೂಲನ್ನ ಮಾಡ್ತಾಯಿದ್ದಾರೆ. ಸೊ ಇದು ಬಂದು ರೇಷ್ಮೆ ಇಲಾಖೆದು. ಸೊ ಇದೆಲ್ಲ ನೋಡ್ಕೊಂಡು ಬರೋಷ್ಟರಲ್ಲಿ ಈ ಟೊಮೆಟೊ ಅಲ್ಲಿ ಒಂಥರ ಈ ಡೂಮ್ ಥರ ಮಾಡಿದರು, ಸಖತ್ತಾಗಿತ್ತು ಇದಂತೂ ನೋಡೋಕ್ಕೆ. ಇಲ್ಲೂ ಸಹ ತುಂಬ ಜನ ನಿಂತು ಫೋಟೋಸ್ ಇಡ್ಸ್ಕೊಳ್ತಾಯಿದ್ರು. ನಾನು ಒಂದು ಇರಲಿ ಅಂತ ಒಂದು ಫೋಟೋ ಇಟ್ಕೊಂಡೆ, ಮೆಮೊರಿಗೆ ಇರಲಿ ಅಂತ. ಸೊ ನೆಕ್ಸ್ಟು ಇನ್ನೊಂದು ಹೈಲೈಟ್ ಇವಾಗ ತೋರಿಸ್ತಾ ಇದ್ದೀನಿ. ಬಂದು 3 ಆನೆ ಮಾಡಿದರು. ಇದು ಲೈಕ್ ಜಸ್ಟ್ ಲೀವ್ಸ್ನ ಮತ್ತು ಫ್ಲವರ್ಸ್ನ ಯೂಸ್ ಮಾಡ್ಕೊಂಡು ಮಾಡಿರೋವಂಥ ಆನೆಗಳು. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇತ್ತಂದರೆ 3 ಈ ಒಂಥರ ಥರ್ಡ್ ಹೈಲೈಟ್ ಈ ಮೇಳದಲ್ಲಿ ಅಂದರೆ ಈ ಆನೆಗಳಂತಲೇ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಲ್ಲ. ಸೊ ನಿಮಗೆ ಯಾವುದು ಇಷ್ಟ ಆಯಿತು ಈ 3 ಹೈಲೈಟಲ್ಲಿ? ಮನಮೋಹನ್ ಸಿಂಗು ಮತ್ತು ಪೀಕಾಕು ಮತ್ತು ಈ ಆನೆಗಳು ನನಗೆ ಇಷ್ಟವಾದಂಥ ಒಂದು 3 ಹೈಲೈಟ್ಸ್ ಈ ಮೇಳದಲ್ಲಿ ಅಂತಲೇ ಹೇಳ್ಬೋದು.
ಸೊ ನೆಕ್ಸ್ಟ್ ಇಲ್ಲಿ ಫಿಶರಿ ಡಿಪಾರ್ಟ್ಮೆಂಟ್ ಸ್ಟಾಲಿಗೆ ಬಂದಿದ್ದೀವಿ. ಸೊ ಎಂಟ್ರೆನ್ಸಲ್ಲೇ ಫುಲ್ ಫಿಶಸ್ ಎಲ್ಲ ಹಾಕ್ಬಿಟ್ಟಿದ್ರು ಮತ್ತು ಪ್ರತಿಯೊಂದು ಫಿಶ್ಶು ಅದರದ್ದು ಸೈಂಟಿಫಿಕ್ ನೇಮ್ಸ್ ಏನು ಅನ್ನೋದ್ರ ಬಗ್ಗೆ ಸಹ ಡೀಟೇಲ್ಸಾಗಿ ಕೊಟ್ಟಿದ್ರು. ಮತ್ತು ಆ ಫಿಶ್ಶು ಯಾವ ರೀತಿ ಊಟ ತಿನ್ನುತ್ತೆ, ಡಿಫ್ರೆಂಟ್ ವೆರೈಟೀಸ್ ಆಫ್ ಫಿಶಸ್ಸು, ಪ್ರತಿಯೊಂದಕ್ಕೂ ಅದರದ್ದು ರಿಲೇಟೆಡ್ ಡೀಟೇಲ್ಸ್ ಎಲ್ಲನೂ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ಮಕ್ಕಳಿಗೆ ಸಹ ಇದು ತುಂಬಾ ಇಷ್ಟ ಆದಂಥ ಒಂದು ಸೆಕ್ಷನ್ ಅಂತಲೇ ಹೇಳ್ಬೋದು. ಯೂಶ್ವಲಿ ಫಿಶಸ್ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ, ಅದರಲ್ಲೂ ಇಷ್ಟು ವೆರೈಟೀಸ್ ಫಿಶ್ ನೋಡೋಷ್ಟರಲ್ಲಿ ಫುಲ್ಲು ಖುಷಿ ಆಯಿತು. ಮತ್ತು ಇಷ್ಟೊಂದು ವೆರೈಟೀಸ್ ಫಿಶಸ್ಗೆ ಇಷ್ಟೊಂದು ಡಿಫ್ರೆಂಟ್ ನೇಮ್ಸ್ ಇದೆ ಅಂತ ಇಲ್ಲಿ ಬಂದಾಗೆ ನಂಗೆ ಗೊತ್ತಾಗಿದ್ದು. ಯೂಶ್ವಲಿ ಒಂದು ವರ್ಡಲ್ಲಿ ಫಿಶ್ ಅಂತ ಹೇಳ್ತೀವಿ, ಬಟ್ ಎವ್ರಿ ಫಿಶ್ಗೆ ಒಂದು ಡಿಫ್ರೆಂಟ್ ನೇಮ್ ಇರುತ್ತೆ. ಅದರ ಪರಿಚಯ ಆಯಿತು ಅಂತಲೇ ಹೇಳ್ಬೋದು. ಮತ್ತು ಈ ಪರ್ಲ್ ಆಯಿಸ್ಟರ್ದು ಒಂದು ಮಾಡೆಲ್ ಸಹ ಇಟ್ಟಿದ್ರು. ಅಂದರೆ ಪರ್ಲ್ ಆಯಿಸ್ಟರ್ನ ತಂದಿಡೋಕ್ಕಾಗಲ್ಲ ಅಂತ ಅದರದ್ದು ಮಾಡೆಲ್ ಇಟ್ಟಿದ್ರು. ಮತ್ತು ಈ ಫಿಶರಿ ಡಿಪಾರ್ಟ್ಮೆಂಟಲ್ಲಿ ಯೂಸ್ ಮಾಡೋವಂಥ ಟೂಲ್ಸು ಮತ್ತು ಅದಕ್ಕೆ ಬೇಕಾಗಿರೋಂಥ ಊಟ ಇದ್ರ ಬಗ್ಗೆ ಎಲ್ಲ ಸಹ ಅಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದರು. ಸೊ ನನಗಂತೂ ಇದು ಫಿಶರಿ ಅವ್ರದ್ದು ಡಿಪಾರ್ಟ್ಮೆಂಟದು ಸಹ ಸ್ಟಾಲ್ ತುಂಬಾ ಇಷ್ಟ ಆಯಿತು. ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ನಿಸ್ತು. ಸೊ ನೆಕ್ಸ್ಟ್ ಇನ್ನು ಸ್ವಲ್ಪ ಮುಂದೆ ಹೋಗೋಷ್ಟರಲ್ಲಿ ಈ ಕಸದಿಂದ ರಸ ಅನ್ನೋಂಗೆ ಈ ಬಾಟಲ್ಸು, ಹಳೆ ಟೈರ್ಸ್ನೆಲ್ಲ ಯೂಸ್ ಮಾಡಿ ಈ ಥರ ಡೆಕೋರೇಟಿವ್ ಪೀಸಸ್ ಆಗಿ ಹಾಕಿದರು. ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು, ನನಗಿಷ್ಟ ಆಯ್ತಿದ್ದು. ಸೊ ಅಲ್ಲಿಂದ ಹೋಗೋಷ್ಟರಲ್ಲಿ ಪಾಟರಿ ಸೆಕ್ಷನ್ ಇತ್ತು. ಮಕ್ಕಳಿಗೆ ಇದಂತೂ ತುಂಬಾ ಇಷ್ಟ ಆಯ್ತು ಆ್ಯಕ್ಚುಲಿ. ಅಂದರೆ ವೆರೈಟೀಸ್ ಆಫ್ ಪಾಟ್ಸು ವಿತ್ ಡಿಫ್ರೆಂಟ್ ಡಿಸೈನ್ಸು, ಯಾವ ರೀತಿ ಮಾಡೋದು, ಅದನ್ನು ಯಾವ ರೀತಿ ಲೈಕ್ ಯೂಸ್ ಮಾಡೋದು, ಅದು ವೀಲ್ನ ಅನ್ನೋದು ಸಹ ತೋರಿಸ್ಕೊಡ್ತಾಯಿದ್ರು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಇಂಟ್ರೆಸ್ಟಾಗಿ ಮಕ್ಕಳು ನೋಡ್ತಾ ಇದ್ದಾರೆ, ಅದು ಪ್ರೋಸೆಸ್ ಯಾವ ರೀತಿ ಮಾಡೋದು ಅಂತ. ಸೊ ಎಲ್ಲ ಕ್ವಶನ್ಸ್ ಕೇಳ್ತಾಯಿದ್ರು, ಇದಕ್ಕೆ ಯೂಸ್ ಮಾಡೋಂಥ ಮೆಟೀರಿಯಲ್ ಏನು. ಪಾಪ ಅವರು ತುಂಬ ತಾಳ್ಮೆಯಿಂದ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡ್ತಾಯಿದ್ರು. ಸೊ ಇದಕ್ಕೆ ಟ್ರೈನಿಂಗ್ ಸಹ ಇರುತ್ತಂತೆ, ಅದರದ್ದು ಡೀಟೇಲ್ಸ್ ಸಹ ಕೊಡ್ತಾಯಿದ್ರು. ಯಾರಿಗಾನ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಪಾಟರಿ ಸ್ಕಿಲ್ಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಅವ್ರ ನಂಬರ್ ಸಹ ಶೇರ್ ಮಾಡ್ತಾಯಿದ್ರು. ಸೊ ಆಲ್ಮೋಸ್ಟ್ ಅರ್ಧ ಕವರ್ ಮಾಡಿದ್ದೀವಿ. ಸೊ ನೆಕ್ಸ್ಟು ಹಿಂಗೆ ಅಲ್ಲಲ್ಲಿ ಸ್ವಲ್ಪ ಫ್ಲವರ್ಸ್ನ ಯೂಸ್ ಮಾಡಿಕೊಂಡು ಡೆಕೋರೇಟಿವ್ ಹೋಮ್ಸು, ಮತ್ತು ಇದೊಂದು ಎತ್ತಿನ ಗಾಡಿ, ಇದೂ ತುಂಬಾ ಲೈಕ್ ರೈತರದ್ದು ಎತ್ತಿನ ಗಾಡಿಯಲ್ಲಿ ಏನೇನಿರುತ್ತೆ ಅಂತ ಒಂದು ಸ್ಯಾಂಪಲ್ ಅಲ್ಲಿ ಇಟ್ಟಿದ್ರು. ನೆಕ್ಸ್ಟು ವೆರೈಟೀಸ್ ಆಫ್ ತೋಟಗಾರಿಕೆ ಇಲಾಖೆ ಅಂದರೆ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸು, ಅದರದ್ದು ರಿಲೇಟೆಡ್ ಸೈಂಟಿಫಿಕ್ ನೇಮ್ಸು ಎಲ್ಲನೂ ಬೋರ್ಡ್ ಹಾಕಿ ಇಟ್ಟಿದ್ರು. ಸೊ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ವೀಕೆಂಡ್ ಹೋಗಿರೋದ್ರಿಂದ ನಾವು ಆಲ್ಮೋಸ್ಟ್ ಈ ಒಂದು ಮೇಳ ಸ್ಟಾರ್ಟ್ ಆಗಿ ಒಂದು 3 days ಆಗೋಗಿತ್ತು. ಬಟ್ ಸ್ಟಾರ್ಟ್ ಆಗಿದ್ದ ದಿನ ಹೋಗಿದ್ರೆ ಇನ್ನೂ ತುಂಬಾ ಸ್ಟಾಲ್ಸ್ ಎಲ್ಲ ಇಟ್ಟಿದ್ರಂತೆ. ಬಟ್ ಅದೆಲ್ಲ ಮಿಸ್ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು. ಮತ್ತು ಮಾದರಿ ಲೈಕ್ ಕೃಷಿ ಪದ್ಧತಿಗಳನ್ನ ಸಹ ಇಲ್ಲೆಲ್ಲ ಎಕ್ಸ್ಪ್ಲನೇಷನ್ ಆಗಿ ಇಟ್ಟಿದ್ರು. ಅಂದರೆ ಯಾವ ರೀತಿ ಕೃಷಿ ಉಂಡ ಇರುತ್ತೆ, ಮತ್ತು ವ್ಯವಸಾಯ ಯಾವ ರೀತಿ ಮಾಡ್ತಾರೆ ರೈತರು, ಮತ್ತು ಹಳ್ಳಿ ಕಟ್ಟೆ ಯಾವ ರೀತಿ ಇರುತ್ತೆ, ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಕ್ ಇದು ಇರಿಗೇಷನ್ ಪದ್ಧತಿಗಳೇನೇನು, ಈ ಥರ ಎಲ್ಲನೂ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಆಗಿತ್ತು. ಸೊ ನನಗಂತೂ ಇದು ಲೈಕ್ ಮಕ್ಕಳಿಗೆ ಒಂದು ಪರಿಚಯ ಮಾಡ್ಕೊಳ್ಳೋಕ್ಕೆ ಆ ಪದ್ಧತಿಗಳನ್ನ ಒಂದು ಒಳ್ಳೆ ಮಾಡೆಲ್ಸ್ ಅಂತಲೇ ಹೇಳ್ಬೋದು. ಈ ಒಂದು ಸ್ಕೂಲ್ಸಲ್ಲೆಲ್ಲ ಎಕ್ಸಿಬಿಷನ್ಸಲ್ಲೆಲ್ಲ ಇಟ್ಟಿರ್ತಾರಲ್ಲ ಮಾಡೆಲ್ಸು, ಆ ಥರ ಇದು ದೊಡ್ಡದಾಗಿಟ್ಟಿದ್ರು. ಸೊ ಇವಾಗ ನೀವು ನೋಡ್ತಾ ಇರೋದು ಬಂದು ಮಾದರಿ ಗ್ರಾಮದು ಒಂದು ಮಾಡೆಲ್ಲು. ಸೊ ಇದರಲ್ಲಿ ಒಂದು ಸ್ಕೂಲ್ ಆಗಲಿ ಮತ್ತು ಒಂದು ದೇವಸ್ಥಾನ ಪ್ರತಿಯೊಂದೂ ಅವೈಲಬಲ್ ಇತ್ತು. ಅಂದರೆ ಒಂದು ಗ್ರಾಮಕ್ಕೆ ಹೋದರೆ ನಿಮ್ಗೆ ಏನೇನು ಕಾಣುತ್ತೆ, ಹಳ್ಳಿ ಸಂತೆ ಆಗಲಿ, ಸ್ಕೂಲ್ ಆಗಲಿ, ಒಂದು ದೇವಸ್ಥಾನ ಆಗಲಿ, ಮಂದಿರಗಳಾಗಲಿ, ಈ ಥರ ಪ್ರತಿಯೊಂದು ಅಲ್ಲಿ ಮಾಡೆಲ್ ಥರ ಇಟ್ಟು ಮಕ್ಕಳಿಗೆ ಒಂದು ಹಳ್ಳಿ ಅಂದರೆ ಈಗಿನ ಕಾಲದ ಮಕ್ಕಳಿಗೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ವಲ್ಲ, ಅಂಥವ್ರಿಗೆ ಇದೊಂಥರ ಈ ಮಾಡೆಲ್ ಯೂಸ್ಫುಲ್ ಆಯ್ತು ಅಂತಲೇ ಹೇಳ್ಬೋದು. ಇಷ್ಟೇ ಅಲ್ದಿರ ಅಲ್ಲಿ ಮಾರಾಟಕ್ಕೆ ಗಿಡಗಳು ಸಹ ಇಟ್ಟಿದ್ರು. ಅಂದರೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಅಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ಲಾಂಟ್ಸ್ನ ಸೇಲ್ಗೆ ಇಟ್ಟಿರ್ತಾರೆ. ಸೊ ಕಡಿಮೆ ರೇಟಿಗಿರುತ್ತೆ ಕಂಪೇರ್ಡ್ ಟು ನರ್ಸರಿಗಳಿಗೆಲ್ಲ ಹೋದರೆ, ಅಂದರೆ ಪ್ರೈವೇಟ್ ನರ್ಸರಿಗಳಿಗೆಲ್ಲ ಹೋದರೆ ತುಂಬ ಕಾಸ್ಟ್ಲಿ ಇರುತ್ತೆ. ಬಟ್ ಇಲ್ಲಿ ಕೇವಲ 50-60 ರೂಪಾಯಿಗೆಲ್ಲ ವಿತ್ ಪಾಟ್ಸು ನಮಗೆ ಪ್ಲ್ಯಾಂಟ್ಸ್ ಎಲ್ಲ ಮಾರಾಟಕ್ಕೆ ಇಟ್ಟಿದ್ರು. ಸೊ ಅದು ನರ್ಸರಿ ಆಗಿರೋದ್ರಿಂದ ನಾವೇ ಹೋಗಿ ಎಷ್ಟು ಲೈಕ್ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸಲ್ಲಿ ನಾವೇ ಸೆಲೆಕ್ಟ್ ಮಾಡಿ ತೊಗೋಬೋದು. ಮತ್ತು ಆಪ್ಷನ್ ಸಹ ತುಂಬಾ ಇತ್ತು. ಸೊ ನಾನು ಮನೆಗೆ ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಸು ಮತ್ತು ಔಟ್ಡೋರ್ ಪ್ಲ್ಯಾಂಟ್ಸ್ ಎಲ್ಲ ಸ್ವಲ್ಪ ತೊಗೊಂಡೆ, ಪರ್ಚೇಸ್ ಮಾಡಿದೆ. ಲಾಸ್ಟ್ ಇಯರು ನಾನು ಪ್ಲ್ಯಾಂಟರ್ಸ್ ಸಹ ಪರ್ಚೇಸ್ ಮಾಡಿದ್ದೆ, ಬಟ್ ಈ ವರ್ಷ ಬರೀ ಪ್ಲ್ಯಾಂಟ್ಸ್ನ ಮಾತ್ರ ಪರ್ಚೇಸ್ ಮಾಡಿದೆ. ಸೊ ಅದೆಲ್ಲ ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ, ಯಾವ್ಯಾವ ಪ್ಲ್ಯಾಂಟ್ಸ್ನ ತಂದಿದ್ದೀನಿ ಅಂತ.
ಬಟ್ ಇಲ್ಲಿ ಯಾವ್ಯಾವ ರೀತಿ ಪ್ಲ್ಯಾಂಟ್ಸ್ ಇತ್ತು ಅನ್ನೋದನ್ನು ನಾನು ಮುಂದಕ್ಕೆ ನಿಮಗೆ ತೋರಿಸ್ತೀನಿ. ಸೊ ಇದೆಲ್ಲ ಮಾದರಿ ಗ್ರಾಮ ಒಂದೇನಿದೆಯಲ್ವ ಅದರದಲ್ಲಿ ನೆಕ್ಸ್ಟ್ ಕಂಟಿನ್ಯೂಯೇಷನು ಯಾವ ರೀತಿ ವ್ಯವಸಾಯ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಹ ನಿಮಗೊಂದು ಮಾಡೆಲ್ ಇಲ್ಲಿ ಮಾಡಿಟ್ಟಿದ್ರು, ಅದನ್ನು ವರ್ಚುವಲ್ ವ್ಯೂ ತೋರಿಸ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಹೇಗಿತ್ತು ನಮ್ಮ ಊರಿನ ಒಂದು ಕೃಷಿ ಮೇಳ ಅಂತ. ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ಯಾರೆಲ್ಲ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರೋ, ಇಲ್ಲ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.